ನಮ್ ಜೊತೆ ಸಂತೋಷ್ ಪಾಟೀಲ್ ಮತ್ತು ಸಂಜನಾ ಹೆಗಡೆ ಅವರು ಇದ್ದಾರೆ. ಇವರು ಒಂದು ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ಹವ್ಯಾಸಗಳ ಬಗ್ಗೆ ಕೂಡ ಅವ್ರು ಹೇಳ್ಕೊಡ್ತಾರೆ. ಕರಾಟೆ ಆಗಿರಬಹುದು, ಬೇರೆ ಬೇರೆ ತರದ ನೃತ್ಯಗಳಾಗಿರಬಹುದು ಮತ್ತು ಪೇಂಟಿಂಗ್, ಈ ಥರದ ಎಲ್ಲ ಹವ್ಯಾಸಗಳ ಬಗ್ಗೆ ಕಲಿಸ್ಕೊಡ್ತಾರೆ. ಆ ಮಕ್ಕಳನ್ನ ತಯಾರಿ ಮಾಡ್ತಾರೆ. ಇವತ್ತು ನಾವು ಅವರಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನ ಬೆಳೆಸೋದಕ್ಕಾಗಿ ಯಾವ ಯಾವ ತರದ ನೃತ್ಯಗಳನ್ನ ಮಕ್ಕಳು ಕಲಿಬಹುದು, ಮಾಡಬಹುದು, ಅದರಿಂದ ಅವರಿಗೆ ಏನು ಉಪಯೋಗ ಆಗ್ತಾವ, ಬೇರೆ ಬೇರೆ ಹವ್ಯಾಸಗಳ ಮಹತ್ವ ಎಷ್ಟದ ಅನ್ನೋದನ್ನ ತಿಳ್ಕೊಳ್ಳೋಣ. ಸಂತೋಷ್ ಹಾಗೂ ಸಂಜನಾ ಅವರಿಗೆ ಸ್ವಾಗತ. ಸಂತೋಷ್ ಪಾಟೀಲ್ ಅವರ, ಮೊದಲನೇದಾಗಿ ಮಕ್ಕಳಿಗೆ ಯಾವ ಯಾವ ತರದ ನೃತ್ಯಗಳನ್ನ ಮಾಡಿಸಬಹುದು ಅಂತ ನೀವು ಹೇಳ್ರಿ. ಮೊದಲಿಗೆ ನಿಮ್ಮ ಒಂದು ಪರಿಚಯ ಆಗ್ಲಿ, ನೀವು ಏನ್ ಮಾಡ್ತಾ ಇದ್ದೀರಿ, ಅದನ್ನ ಯಾವಾಗಿಂದ ಶುರು ಮಾಡಿದ್ದೀರಿ ಅನ್ನೋದನ್ನ ಹೇಳ್ಬೇಕು. ನಮಸ್ತೆ ಮ್ಯಾಮ್, ನಾನು ಸಂತೋಷ್ ಪಾಟೀಲ್ ಅಂತ. ನಾನು ಡಾನ್ಸ್ ಫೀಲ್ಡ್ನಲ್ಲಿ ಬಂದು ಅರೌಂಡ್ 10 ಇಯರ್ಸ್ ಮೇಲ್ಗಡೆ ಆಗಿದೆ. ಆಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ನವೆಂಬರ್ 2015. ಸೊ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಡಾನ್ಸ್ ಅಷ್ಟೇ ನಂದು ಸ್ಟುಡಿಯೋದಲ್ಲಿ ನಾನು ಮಾಡಿದ್ದೆ. ಅದಾದ ನಂತರ ಹುಡುಗರು ಆಮೇಲೆ ಪಾಲಕರು ಏನಿದಾರಲ್ಲ, ಅವ್ರ ಇಂಟ್ರೆಸ್ಟ್ ನೋಡಿಕೊಂಡು ನಾನು ಆ್ಯಕ್ಚುಲಿ ಇವ್ರಿಗೆ ಇನ್ನೂ ಏನೇನು ಫೆಸಿಲಿಟೀಸ್ ನಾನು ಕೊಡ್ಬೋದು ಅಂತ ನಾನೊಂದು ಬೆಳೆಸಿದೆ. ಆ್ಯಕ್ಚುಲಿ ಕರಾಟೆ ಆಗಲಿ, ಭರತನಾಟ್ಯಮ್ ಆಗಲಿ, ದೆನ್ ಸಿಂಗಿಂಗ್ ಆಗಲಿ, ಆ್ಯಂಡ್ ದೆನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ. ಸೊ ಇವನ್ನೆಲ್ಲ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಾನೆಲ್ಲ ಅವರಿಗೆ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಇದು ನವೆಂಬರ್ 2015 ಸೊ ಈಗ ಹೆಂಗಂತಂದರೆ ನಂದು 2 ಕ್ಲಾಸಸ್ ಆಗಿದೆ. 2 ಕಡೆ ಹೆಂಗೆ ಅಂದರೆ ಪಾಲಕರು ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಮ್ಯಾಮ್. ಅವ್ರವ್ರ ಇಂಟ್ರೆಸ್ಟ್ ನಲ್ಲಿ ಅವ್ರವ್ರದ್ದು ಕ್ಲಾಸಸ್ಗೆ ಮಕ್ಕಳಿಗೆ ಸೇರಿಸ್ತಾ ಇದ್ದಾರೆ ಮ್ಯಾಮ್. ಅದಷ್ಟೇ ಅಲ್ಲದೆ ಮತ್ತೆ ದೊಡ್ಡವರು ಕೂಡ ಡಾನ್ಸ್ ಜೊತೆ ಫಿಟ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಮ್ಯಾಮ್. ಈಗ ದೊಡ್ಡವರು ಮಕ್ಕಳು ಇಬ್ಬರಿಗೂ ನೀವು ನೃತ್ಯದ ಬಗ್ಗೆ ಹೇಳ್ಕೊಡ್ತೀರಿ, ಬೇರೆ ಬೇರೆ ಹವ್ಯಾಸಗಳ ಬಗ್ಗೆ ಹೇಳ್ಕೊಡ್ತೀರಿ. ಇನ್ನು ಮಕ್ಕಳಿಗೆ ಯಾವ ವಯಸ್ಸಿನಿಂದ ನೃತ್ಯ ಕಲಿಸ್ಬೇಕು, ಡಾನ್ಸ್ ಕಲಿಸ್ಬೇಕು, ಅವರಿಗೆ ಆಸಕ್ತಿ ಇದ್ರೆ ಅಷ್ಟೇ ಕರ್ಕೊಂಡ್ ಬರ್ಬೇಕು, ಏನ ನಾವ ಅವ್ರನ್ನ ಏನೋ ಹೇಳುವಂತ ಅವರಿಗೆ ಅರ್ಥ ಆಗುವಂತ ವಯಸ್ಸು ಇರುವುದಿಲ್ಲ. ಏನ್ ಬೇಕು ಏನ್ ಬೇಡ ಗೊತ್ತಾಗುವ ವಯಸ್ಸಲ್ಲ ಮಕ್ಕಳಿಗೆ. ಕರ್ಕೊಂಡ್ ಬಂದಾಗ ನೀವ ನೃತ್ಯ ಸಜೆಸ್ಟ್ ಮಾಡ್ತೀರೋ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಬೇಸಿಕ್ಲಿ 3 ಇಯರ್ಸ್ ಮಕ್ಕಳಿಂದ ನಾವು ಸ್ಟಾರ್ಟ್ ಮಾಡೋದು. 3 ಇಯರ್ಸ್ ಮಕ್ಕಳಿಗೆ ಅಂತಂದ್ರೆ ನೀವು ಗೊತ್ತಿರ್ತದೆ ಎಲ್ಲರಿಗೆ, ಲೈಕ್ 3 ಇಯರ್ಸ್ ಮಕ್ಕಳಿಗೆ ಎಷ್ಟೊಂದು ತಿಳ್ಕೊಳ್ಳೋಷ್ಟು ಅವ್ರಿಗೆ ಕೆಪಾಸಿಟಿ ಇರಲ್ಲ. ಬಟ್ ಏನಂತಂದ್ರೆ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಏನು ಡೈವರ್ಷನ್ ತೋರಿಸ್ತೇವಲ್ಲ, ಲೈಕ್ ಇದು ಕರೆಕ್ಟ್ ಇದು ತಪ್ಪು ಅಂತ ನಾವು ತೋರಿಸ್ದಾಗನೇ ಅವ್ರು ಕಲಿಯೋದು. ಡಾನ್ಸ್ ಕ್ಲಾಸಸ್ಸಿಗೆ ಏನು ಬಂದಿರ್ತಾರಲ್ಲ ಮ್ಯಾಮ್, ಸೊ ಅವಾಗ ಬಂದಾಗ ನಾವು ಡಾನ್ಸದ್ದು ಏನು ಇಂಪಾರ್ಟೆನ್ಸ್ ಇದೆ, ಆಮೇಲೆ ಅದ್ರಲಿಂದ ಏನು ಮಾಡ್ಬೋದು ಮಕ್ಕಳಂತ ನಾವು ಪೇರೆಂಟ್ಸಿಗೆ ಹೇಳಿದ್ರೆ, ಪೇರೆಂಟ್ಸ್ ಕಿಡ್ಸಿಗೆ ಅವ್ರ ಮಕ್ಕಳಿಗೆ ಅವರು ಅದನ್ನ ಕಲಿಸ್ಕೊಡ್ತಾರೆ ಮ್ಯಾಮ್. ಲೈಕ್ ಅದನ್ನ ಹೇಳಿದ ತಕ್ಷಣ ಮಕ್ಳು ಏನಿರ್ತಾರಲ್ಲ, ಸೊ ಅದರಲ್ಲಿ ಇಂಟ್ರೆಸ್ಟ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮ್ಯಾಮ್. ಬೇಸಿಕಲಿ ಈಗ ನೀವು ಮೊಬೈಲ್ ಕೊಡ್ರಿ ಅವರಲ್ಲಿ ಗೇಮ್ ಆಡೋಕ್ಕೆ, ಸೊ ದಿನ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅವ್ರಿಗೆ ಮೊಬೈಲ್ನಲ್ಲಿ. ಸೊ ಅಂಥ ಇಂಟ್ರೆಸ್ಟ್ ಅವ್ರಿಗೆ ಬರಬಾರ್ದು. ಮೊಬೈಲ್ಕಿನ್ನ ಬೆಸ್ಟ್ ಅಂತಂದ್ರೆ ನಾವು ಇಂಥ ಆಕ್ಟಿವಿಟೀಸ್ನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿದ್ವಿ ಅಂತಂದ್ರೆ, ಇದರಲ್ಲಿ ಟೈಮ್ ಕೊಡಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಅವ್ರದ್ದು ಫ್ಯೂಚರ್ ಆಗಲಿ ಅಥವಾ ಅವ್ರದ್ದು ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್ ಆಗಲಿ ಎಲ್ಲ ಸಾಲ್ವ್ ಆಗ್ತದೆ. ಈಗ ಬೇಸಿಕ್ಲಿ ನಾವು ಹೊರಗಿನ ಫುಡ್ ಏನಾಗಲಿ ಅದೆಲ್ಲ ಹೈಬ್ರಿಡ್ ಇದೆ, ಸೊ ಅದನ್ನೆಲ್ಲ ತಿನ್ನೋದ್ರಲಿಂತ ಹುಡುಗರು ಮಕ್ಳದ್ದು ಹೆಲ್ತ್ ಹಾಳಾಗ್ತಾ ಇದೆ ಮ್ಯಾಮ್. ಸೊ ಇವಾಗ ನಾವು ಇಂಥ ಆಕ್ಟಿವಿಟೀಸ್ ಮಾಡಿದ್ವಿ ಅಂತಂದ್ರೆ ಅವ್ರದ್ದು ಹೆಲ್ತ್ನೂ ಚಲೋ ಆಗ್ತದೆ, ಅವ್ರ ಮೆಂಟಲಿ ಅವ್ರು ಸ್ಟ್ರಾಂಗ್ ಆಗ್ತಾರೆ ಮ್ಯಾಮ್. ದೆನ್ ಅವ್ರ ಫ್ಯೂಚರ್ನಲ್ಲಿ ಅವ್ರು ಏನಾದರೂ ಇದೇ ಡಾನ್ಸ್ ಆಗಲಿ ಅಥವಾ ಸಿಂಗಿಂಗ್ ಆಗಲಿ ಅದರಲ್ಲಿ ಏನಾದರೂ ಅವ್ರು ಬೆಳಿಬೇಕಂತಂದ್ರೆ ಅಲ್ಲಿ ಒಂದು ಆಪ್ಷನ್ ಇರ್ತದೆ ಮ್ಯಾಮ್ ಅವ್ರಿಗೆ. ನೀವು ಯಾವ ರೀತಿಯ ನೃತ್ಯಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ತೀರಿ, ಏನೇನ್ ಡ್ಯಾನ್ಸ್ ಫಾರ್ಮ್ ಕಲಿಸ್ತೀರಿ ಅಂತ ಹೇಳ್ತೀರಿ ಮ್ಯಾಮ್? ನಾವು ಫಸ್ಟ್ ಮಕ್ಕಳಿಗೆ ಏನಿದೆಲ್ಲ ಮ್ಯಾಮ್, 3 ವರ್ಷದಿಂದ ಸ್ಟಾರ್ಟ್ ಆಗೋ ಮಕ್ಕಳಿಗೆ ಅವ್ರಿಗೆ ಬಾಲಿವುಡ್ ಸ್ಟೈಲ್ ಅಂತ ನಾವು ಬೇಸಿಕ್ ಸ್ಟೈಲ್ ಅದು ಆಕ್ಚುಲಿ ಬಾಲಿವುಡ್ ಅಂತ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಮ್ಯಾಮ್. ಸೊ ಮಾಡರ್ನ್ ಸ್ಟೈಲ್ಸ್ ಅಂತ ಹೇಳ್ತೀವಿ ನಾವು, ಮಾಡರ್ನ್ ಸ್ಟೈಲ್ಸ್ ಅದರಲ್ಲಿ ಬಾಲಿವುಡ್, ಹಿಪ್ ಹಾಪ್ ಆ್ಯಂಡ್ ಕಂಟೆಂಪ್ರರಿ ಇವೆಲ್ಲ ಸ್ಟೈಲ್ಸ್ ಬರ್ತವೆ ಮ್ಯಾಮ್. ಅದಾದ ನಂತರ ನೆಕ್ಸ್ಟ್ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರ್ತದೆ ಕ್ಲಾಸಿಕಲ್ ಕಲಿಬೇಕು, ಭರತನಾಟ್ಯಂ ಕಲಿಬೇಕು ಅಂತ. ಸೊ ಭರತನಾಟ್ಯಂ ಏನಿದೆ ಮ್ಯಾಮ್, ಲೈಕ್ ಅದು ನಮ್ಮ ಕಲ್ಚರ್ ಮ್ಯಾಮ್ ಆ್ಯಕ್ಚುಲಿ. ಸೊ ಅದರ್ಲಿಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅವ್ರಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗ್ತದೆ ಮ್ಯಾಮ್. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಲಿಂತ ಅವ್ರು ಯಾರ್ದೋ ಜೋಡಿ ಕಾನ್ವರ್ಸೇಷನ್ ಮಾಡುವಾಗ ಸೊ ಅವ್ರು ನೀಟಾಗಿ ಕಾನ್ವರ್ಸೇಷನ್ ಮಾಡ್ತಾರೆ ಮ್ಯಾಮ್. ಸೊ ಅದು ಒಂದು ಅವ್ರು ಕಲಿತಾರೆ. ಲೈಕ್ ಫೇಸ್ನಲ್ಲಿ ಈಗ ನಾವು ಏನು ಎಕ್ಸ್ಪ್ರೆಸ್ ಮಾಡ್ಬೋದು, ಭರತನಾಟ್ಯಂದಲ್ಲಿ ಮುದ್ರಾಸ್ ಅಂತ ಬರ್ತದೆ ಮ್ಯಾಮ್. ಸೊ ಆ ಮುದ್ರಾಸ್ದಲ್ಲಿ ಏನಿದೆ ಅಂದ್ರೆ ಬೇಸಿಕ್ಲಿ ಮುದ್ರಾಸ್ ಯೋಗಲಿಂತ್ರ ಕನೆಕ್ಟ್ ಆಗ್ತದೆ ಮ್ಯಾಮ್. ಸೊ ಆ ಮುದ್ರಾಸ್ ಏನಿದೆ ಅಲ್ಲ ಮ್ಯಾಮ್, ಅದ್ರಲಿಂತ್ರನು ಅವ್ರಿಗೆ ಮೆಂಟಲಿ ಸ್ಟ್ರಾಂಗ್ ಆಗುವಂತ ಮುದ್ರಾಸ್ ಕೂಡ ಇರ್ತದೆ ಭರತನಾಟ್ಯಂದಲ್ಲಿ. ಸೊ ಅವನು ನಾವೆಲ್ಲ ಹೇಳ್ಕೊಡ್ತೇವೆ. ನಾವು ಈಗ ಮಾಡರ್ನ್ ಸ್ಟೈಲ್ಸಿಗೆ ಬಂದ್ಬಿಟ್ರೆ ಈಗ ಹುಡುಗರು ಹೆಂಗಂತಂದ್ರೆ ಲೈಕ್ ಈಗ ಮೊಬೈಲ್ನಲ್ಲಿ ನೋಡಿ 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 ಲೈಕ್ ನ್ಯೂ ಜನ್ರೇಷನ್ ಹೊಸ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ಮ್ಯಾಮ್ ಈಗ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ, ಹಿಪ್ ಹಾಪ್ ಅದು ಏನಿದೆಯಲ್ಲ ಅವ್ರ ಇಂಟ್ರೆಸ್ಟ್ ಇದ್ರೊಳಗೆ ಬರಲಿ ಅಂತ ಅನ್ನೋದ್ರಲಿಂತ ನಾವೇನು ಮಾಡ್ತೀವಿ, ಹಿಪ್ ಹಾಪ್ನಲ್ಲಿ ಅವ್ರಿಗೆ ಡೈವರ್ಟ್ ಮಾಡ್ತೀವಿ ಮ್ಯಾಮ್.
ಸೊ ಹಿಪ್ ಹಾಪ್ಲಿಂತ್ರ ಹೆಂಗಂತಂದ್ರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ ಮ್ಯಾಮ್ ಹಿಪ್ ಹಾಪ್ನಲ್ಲಿ. ಸೊ ಫಿಸಿಕಲಿ ಸ್ಟ್ರಾಂಗ್ ಅಂತಂದ್ರೆ ಲೈಕ್ ಆರ್ಮ್ ಪವರ್ ಆಗಲಿ, ಲೆಗ್ ಪವರ್ ಆಗಲಿ, ಸೊ ಇವನ್ನೆಲ್ಲ ನಾವು ಹೆಂಗಂತಂದ್ರೆ ಅವ್ರಿಗೆ ಇನ್ ಡೆಪ್ತ್ನಾಗ ಅವ್ರು ಹೆಂಗ್ ಮಾಡ್ಬೇಕಂತ ಅನ್ನೋದು ಹೇಳ್ಕೊಡ್ತೀವಿ ಮ್ಯಾಮ್. ನೀವು ಹಿಪ್ ಹಾಪ್, ಭರತನಾಟ್ಯ ಎಲ್ಲಾನು ಕಲಿಸ್ತೀರಿ, ಅಂದ್ರೆ ಪಾಶ್ಚಾತ್ಯ ನೃತ್ಯಗಳು ಮತ್ತು ಭಾರತೀಯ ನೃತ್ಯ ಶೈಲಿಗಳನ್ನ ಕಲಿಸಿ ಕೊಡ್ತೀರಿ ಮಕ್ಕಳ ಆಸಕ್ತಿಯ ಪ್ರಕಾರ. ಇನ್ನು ಮಕ್ಕಳಿಗೆ ನೀವು ಈ ರೀತಿ ಧಾರವಾಡದಂತ ಊರಿನಲ್ಲಿ ನೀವು ನೃತ್ಯ ಶಾಲೆ ನಡೆಸ್ತೀರಿ, ಒಳ್ಳೆಯದು. ಆದ್ರೆ ಗ್ರಾಮೀಣ ಪ್ರದೇಶದೊಳಗ ಈ ತರ ಅವರಿಗೆ ಸೌಲಭ್ಯಗಳು ಕಮ್ಮಿ. ಡಾನ್ಸ್ ಕ್ಲಾಸಸ್ ಆಗ್ಲಿ, ಹಾಬಿ ಕ್ಲಾಸಸ್ ಆಗ್ಲಿ ಅಲ್ಲಿ ಇರುವುದಿಲ್ಲ. ಅಂಥವರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಯಾವ ರೀತಿ ಮಕ್ಕಳಿಗೆ ಈ ಒಂದು ನೃತ್ಯ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಮೊಬೈಲ್ಗೆ ಅವರು ಅಡಿಕ್ಷನ್ ಒಳಗಾಗ್ತಾ ಇದ್ದಾರೆ. ಈ ರೀತಿ ಅವರು ಬೇಡವಾದ ಕಂಟೆಂಟ್ ಅನ್ನ ತಿಳುವಳಿಕೆ ಇಲ್ಲದೆ ನೋಡಬಹುದು. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೃತ್ಯ ಮತ್ತು ಈ ತರದ ಹವ್ಯಾಸಗಳನ್ನ ಕಲಿಸ್ಬೇಕು. ಪಾಲಕರಿಗೆ ಏನ್ ಹೇಳ್ತೀರಿ ಮ್ಯಾಮ್? ಈಗ ಕಂಪೇರೇಟಿವ್ಲಿ ನಾವು ವಿಲೇಜ್ ಅಂಡ್ ಸಿಟಿ ಕಂಪೇರ್ ಮಾಡಿದ್ರೆ ಮ್ಯಾಮ್, ಸಿಟಿ ತುಂಬಾ ಮುಂದ್ಗಡೆ ಬಂದ್ಬಿಟ್ಟಿದೆ. ವಿಲೇಜ್ ನಲ್ಲಿ ಏನಾಗ್ತಿದೆ ಅಂತಂದ್ರೆ ಫೆಸಿಲಿಟೀಸ್ ಇಲ್ಲ ಮ್ಯಾಮ್. ಸೊ ಈಗ ಸಿಟೀಸ್ ನಲ್ಲಿ ನಾವೇನ್ ಮಾಡ್ತೀವಿ, ನಮ್ ಕಡೆಯಿಂದ ನಾವು ಇವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀವಿ ಮ್ಯಾಮ್. ಸೊ ಆ ಇವೆಂಟ್ಗೋಸ್ಕರ ನಾವೇನ್ ಡಾನ್ಸ್ ಆಗ್ಲಿ ಏನೋ ಒಂದು ಔಟ್ಪುಟ್ ತೋರಿಸ್ಬೇಕಂತ ನಾವು ಮಾಡ್ತೀವಲ್ಲ ಮ್ಯಾಮ್. ಹಂಗೆ ಈಗ ವಿಲೇಜ್ ನಲ್ಲಿನೂ ಕೂಡ ಅವರು ಅಲ್ಲಿ ಮೇನ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಯಾರು ಮೇನ್ ಇರ್ತಾರಲ್ಲ ಮುಖ್ಯಸ್ಥರು, ಅವರೆಲ್ಲ ಕೂಡಿ ಒಂದು ಡಿಸೈಡ್ ಮಾಡಿದ್ರೆ ಅಂತಂದ್ರೆ ಎವ್ರಿ ಒಂದು 6 ಮಂತ್ಸಿಗಾಗ್ಲಿ ಅಥವಾ ಇಯರ್ಲಿ ಆಗ್ಲಿ ಒಂದ್ ಏನಾದ್ರೂ ಒಂದು ಫಂಕ್ಷನ್ ಮಾಡ್ಕೋಬೇಕು ಮ್ಯಾಮ್, ಅಲ್ಲಿ ಇವೆಂಟ್ ಮಾಡ್ಕೋಬೇಕು. ಸೊ ಅವಾಗ ಇವೆಂಟ್ ಮಾಡ್ಕೊಂಡಾಗ ಏನಾಗ್ತದೆ, ಅಲ್ಲಿ ಏನಿರೋ ಮಕ್ಳು ಇರ್ತಾರಲ್ಲ ಮ್ಯಾಮ್, ಅವರಿಗೆಲ್ಲ ನಮ್ಗೆ ಹಿಂಗೆ ಡಾನ್ಸ್ ಕಲ್ಸ್ಲಿಕ್ಕೆ ಆಮೇಲೆ ಹಿಂಗೆ ಏನಾದ್ರೂ ಅವಕಾಶ ಮಾಡ್ಕೊಟ್ರಿ ಅಂತಂದ್ರೆ ನಾವು ಅಲ್ಲಿ ಹೋಗಿ ಉಚಿತ ನಾವು ಅವ್ರಿಗೆ ಡಾನ್ಸ್ ಹೇಳ್ಕೊಡ್ತೀವಿ ಮ್ಯಾಮ್ ಆಕ್ಚುಲಿ. ಸೊ ಅಲ್ಲಿ ಹೇಳ್ಕೊಟ್ವಿ ಅಂತಂದ್ರೆ ಲೈಕ್ ಅವ್ರಿಗೂ ಅದ್ರೊಳಗೆ ಇಂಟ್ರೆಸ್ಟ್ ಬರ್ತದೆ ಮ್ಯಾಮ್. ಆ ಫಂಕ್ಷನ್ಗೆ ಅವ್ರು ಏನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರಲ್ಲ ಮ್ಯಾಮ್, ಅದರ್ಲಿಂತ್ರ ಅವ್ರಿಗೊಂದು ಮೋಟೋ ಸ್ಟಾರ್ಟ್ ಆಗ್ತದೆ ಮ್ಯಾಮ್. ಸೊ ಈ ಫಂಕ್ಷನ್ ನಲ್ಲಿ ನಾನು ಚೆನ್ನಾಗಿ ಮಾಡ್ಬೇಕು ಡಾನ್ಸ್. ಸೊ ಹಂಗ ಒಂದ್ ಮೋಟೋ ಬಿಲ್ಡ್ ಆಯ್ತು ಅಂತಂದ್ರೆ ಅದರಲ್ಲಿ ಅವ್ರಿಗೆ ಆಸಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಮ್ಯಾಮ್. ಆಮೇಲೆ ಟಿವಿ ಶೋಸ್ ಇರ್ತದೆ. ಸೊ ಅದ್ರಲಿಂತ್ರ ಅವ್ರಿಗೆ ಹೊರಗೆ ಬಂದ್ರೆ ಟಿವಿ ಶೋಸ್ ನಲ್ಲಿನೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಇವಾಗ ನಾವು ಬೇಸಿಕಲಿ ಗೌರ್ಮೆಂಟ್ ಸ್ಕೂಲ್ಸ್ ಏನ್ ಬರ್ತದಲ್ಲ ಮ್ಯಾಮ್, ಆ ಸ್ಕೂಲ್ಸ್ ನಲ್ಲಿ ಎಲ್ಲ ಹೋಗಿ ಫ್ರೀ ಕ್ಲಾಸಸ್ ತಗೊಂಡ್ ಬರ್ತೀವಿ ಮ್ಯಾಮ್. ಅವ್ರದ್ದು ಇರೋ ಸಿಚುವೇಶನ್ಸ್ ಎಲ್ಲ ನಾವು ನೋಡ್ಕೊಂಡು ಮಕ್ಕಳಿಗೆ ಏನಂತಂದ್ರೆ ಲೈಕ್ ಅವ್ರಿಗೆ ಐಡಿಯಾನೇ ಇರಲ್ಲ ಮ್ಯಾಮ್ ಈ ಡಾನ್ಸ್ ಬಗ್ಗೆ. ಸೊ ನಾವು ಹೋಗಿ ಏನ್ ಮಾಡ್ತೀವಿ, ಡಾನ್ಸ್ ಈ ತರ ಇರ್ತದೆ, ಲೈಕ್ ಹಿಂಗ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರ್ತದೆ ಅಂತ ನಾವು ಹೇಳ್ತೇವೆ ಮ್ಯಾಮ್. ಅಲ್ಲಿ ನಾವು ಯಾವುದೇ ತರದ್ದು ಹಿಂಗ ಚಾರ್ಜಸ್ ಅಥವಾ ಏನು ಮಾಡಲ್ಲ ಮ್ಯಾಮ್. ಗೌರ್ಮೆಂಟ್ ಸ್ಕೂಲ್ಸಿಗೆ ನಮ್ಗೆ ಏನು ಅಪ್ರೋಚ್ ಬರ್ತದಲ್ಲ ಮ್ಯಾಮ್, ಡೈರೆಕ್ಟ್ಲಿ ನಾವು ಹೋಗಿ ಕಲಿಸ್ತೇವೆ. ಸೊ ಅವ್ರ ಇವೆಂಟಿಗೆ ನಾವು ಏನಿದೆ ಪೂರಾ ನಿಂತು ಅವ್ರಿಗೆ ಇವೆಂಟಿಗೆ ಅದು ಡಾನ್ಸ್ ಕಲಿಸಿ ಬರ್ತೇವೆ ಮ್ಯಾಮ್. ಒಳ್ಳೆ ಇನಿಷಿಯೇಟಿವ್ ನಿಮ್ದು, ಒಳ್ಳೆಯ ಒಂದು ಮುನ್ನಡೆ ಸಮಾಜವನ್ನ ಜೊತೆಗೆ ತಗೊಂಡು ಹೋಗೋದ್ರಲ್ಲಿ. ಇನ್ನು ಸಂತೋಷ್ ಅವರ, ನನಗೇನ್ ಅನಿಸ್ತದ ಅಂತ ಹೇಳಿದ್ರೆ, ಈಗ ಎಲ್ಲಾರ ಹತ್ರ ರೇಡಿಯೋನು ಅದಾವ, ಟಿವಿನೂ ಅದಾವ, ಮೊಬೈಲ್ನು ಇದ್ದಾವ. ಹಳ್ಳಿ ಒಳಗ ಯಾವುದೋ ಒಂದು ಮ್ಯೂಸಿಕ್ ಒಳ್ಳೆ ಬೀಟ್ಸ್ ಇದ್ದಿದ್ದು ಹಾಕಿ ಮಕ್ಕಳಿಗೆ ಡಾನ್ಸ್ ಮಾಡ್ತಿರ್ತಾರ. ಅದನ್ನ ಕೇಳಿದಾಗ ಅವಾಗ ಪೇರೆಂಟ್ಸು ಓದುದಿಲ್ಲ, ಬರೀ ಡಾನ್ಸ್ ಮಾಡ್ತಿ ಅಂತ ಹೇಳಿ ಜೋರ್ ಮಾಡಿ ಹಂಗ ಕೂಡಿಸ್ತಾರ. ಇದು ಎಷ್ಟು ಸರಿ ಅಂತೀರಿ? ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರೆ ಫ್ರೀ ಸ್ಟೈಲ್ ಆಗಿ ತಮ್ಮ ತಿಳಿದಂಗೆ ಹೆಂಗೋ ಭಾಳ ಚಂದ ಮಾಡ್ತಾವ ಮಕ್ಕಳು. ಆ ಬಗ್ಗೆ ಏನ್ ಹೇಳ್ತೀರಿ ನೀವು? ಪಾಲಕರು ಅದನ್ನ ನಿಲ್ಲಿಸ್ಬೇಕು, ಏನ್ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು, ಏನಂತೀರಿ ನೀವು? ಮ್ಯಾಮ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಒತ್ತಾವತಿಲಿಂದ ನಾವು ಏನೋ ಮಾಡಿದ್ರು ಮಕ್ಕಳಿಗೆ ಅದು ತಪ್ಪೇ ಆಕ್ಚುಲಿ. ಮಾಡಂದ್ರು ತಪ್ಪು, ಬ್ಯಾಡ್ ಅಂದ್ರು ತಪ್ಪು. ಎಸ್ ಮ್ಯಾಮ್. ಸೊ ನಾವು ಅವ್ರದ್ದು ಇಂಟ್ರೆಸ್ಟ್ ನೋಡ್ಬೇಕು, ಬೆಸ್ಟ್ ಮಾಡು ಅಂತ ಹೇಳ್ತೀವಲ್ಲ ಮ್ಯಾಮ್. ಸೊ ಅದು ತಪ್ಪಂತಲ್ಲ, ಲೈಕ್ ಅವ್ರಿಗೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ರೆ ಸಾಕು. ಹಾ. ಸೊ ಇವನ್ ಡಾನ್ಸ್ ಯಾರಾದ್ರೂ ಲೈಕ್ ಇಂಟ್ರೆಸ್ಟ್ ಕೊಡದೆ ಹೋಗಲ್ಲ ಮ್ಯಾಮ್ ಮಕ್ಕಳಿಗೆ. ಡಾನ್ಸ್ ನಲ್ಲಿ ಹೆಂಗಂದ್ರೆ ಅವ್ರಿಗೆ ಎಂಜಾಯ್ಮೆಂಟ್ಸ್ ಇರ್ತದೆ, ಫನ್ ಲರ್ನಿಂಗ್ ಇರ್ತದೆ. ಸೊ ಅದು ಕಲ್ಸೋರ್ ಮೇಲೆ ಡಿಪೆಂಡ್ ಆಗ್ತದೆ ಮ್ಯಾಮ್. ಈ ಕಲ್ಸೋರನ್ನೇ ನಾವು ಹೊಡೆದು ನಾವು ಕಲ್ಸಿದ್ವಿ ಅಂತಂತಂದ್ರೆ, ಸ್ಟ್ರಿಕ್ಟ್ ಮಾಡಿ ಕಲ್ಸಿದ್ವಿ ಅಂತಂತಂದ್ರೆ ಅವ್ರು ಇಂಟ್ರೆಸ್ಟ್ ಕೊಡಲ್ಲ ಮ್ಯಾಮ್. ಸೊ ನಾವು ಅವರಿಗೆ ಫನ್ ಲರ್ನಿಂಗ್ ತರಬೇಕು ಮ್ಯಾಮ್. ಡಾನ್ಸ್ ನಲ್ಲಿ ಆಗ್ಲಿ, ಯಾವುದೇ ಸ್ಟಡೀಸ್ ನಲ್ಲಿ ಆಗ್ಲಿ, ಅವರಿಗೆ ಒಂದು ಲೈಕ್ ನಾವು ಆಡಾಡ್ತಾ ಅವ್ರಿಗೆ ಕಲಿಸ್ಬಿಟ್ವಿ ಅಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ಮ್ಯಾಮ್ ಅದರಲ್ಲಿ ಕಲಿಯಕ್ಕೆ. ನಾವು ಡಾನ್ಸ್ ನಲ್ಲಿ ಬೇಸಿಕಲಿ ಮಾಡೋದೇ ಅದೇ ಮ್ಯಾಮ್. ಡಾನ್ಸ್ ನಲ್ಲಿ ಹೆಂಗಂತಂದ್ರೆ ಅವ್ರು ಬಂದ್ರು ಅಂತಂದ್ರೆ ನಾವು ಅವ್ರಿಗೆ ಫಸ್ಟ್ ಗೆ ಗೇಮ್ ಆಡಿಸ್ತೀವಿ, ದೆನ್ ಡಾನ್ಸ್ ನಲ್ಲೇನೆ ಹೆಂಗಂದ್ರೆ ಜೋಕ್ಸ್ ಮಾಡ್ತೇವಿ. ಅದರ್ಲಿಂತ್ರ ಅವ್ರು ಹೆಂಗಂತಂದ್ರೆ ಮ್ಯಾಮ್ ಫನ್ ಲರ್ನಿಂಗ್ ಅಂತ ಹೇಳ್ತೇವೆ ಮ್ಯಾಮ್. ಇದು ಮಕ್ಕಳ ಒತ್ತಡ ಕಡಿಮೆ ಆಗ್ಲಿ ಅಂತ ಡಾನ್ಸ್ ಹೇಳ್ಕೊಡೋದು, ಅದೇ ಒತ್ತಡ ಮಕ್ಕಳಿಗೆ ಕೊಡಬಾರ್ದು. ನೀವು ಹೇಳೋದು ಸರಿ. ಮತ್ತೆ ನಾ ಕೇಳಿದೆ ನಿಮಗ, ಈಗ ಮಕ್ಕಳು ಮ್ಯೂಸಿಕ್ ಹಾಕೊಂಡು ಫ್ರೀ ಸ್ಟೈಲ್ ತಮ್ ತಿಳಿದಂಗ್ ಡಾನ್ಸ್ ಮಾಡಕತ್ರ ಮಾಡ್ಲಿಕ್ಕೆ ಬಿಡ್ಬೇಕಲ್ಲ, ನಾವು ಬಿಡ್ಬೇಕು ಮ್ಯಾಮ್, ಮಾಡ್ಲಿಕ್ಕೆ ಬಿಡ್ಬೇಕು. ಅದಕ್ಕೆ ಏನ್ ಹೇಳ್ತೀರಿ ನೀವು? ಅದನ್ನ ನಿಲ್ಲಿಸಬಾರ್ದು ಅಂತೀರಿ? ಎಸ್ ಮ್ಯಾಮ್. ಇವಾಗ ನನ್ಗೆ ಆಕ್ಚುಲಿ ನಾನ್ ಸಣ್ಣವನಿದ್ದಾಗ ಅವಾಗ ಮ್ಯೂಸಿಕ್ ತುಂಬಾ ಇಷ್ಟ ಮ್ಯಾಮ್. ಸೊ ಅವಾಗ ನಾವು ಹೆಂಗಂತಂದ್ರೆ ಮ್ಯೂಸಿಕ್ ಕೇಳಿದ ತಕ್ಷಣನೇ ನಮ್ಗೆ ಡಾನ್ಸ್ ಸ್ಟಾರ್ಟ್ ಆಗ್ಬಿಡ್ತದೆ ಮ್ಯಾಮ್. ಸೊ ಈ ತರ ನಮ್ದೊಂದು ಅದು ಲೈಕ್ ಹೆಂಗಂದ್ರೆ ಕನೆಕ್ಟಿವಿಟಿ, ಮ್ಯೂಸಿಕ್ ಗೆ ನಾವು ಕನೆಕ್ಟ್ ಆಗಿರ್ತೀವಿ ಮ್ಯಾಮ್ ಆಕ್ಚುಲಿ. ಸೊ ಅದು ಎಮೋಷನ್ಸ್ ಬಿಲ್ಡ್ ಆಗಿರ್ತದೆ ಮ್ಯಾಮ್. ಸೊ ಅವಾಗ ನಮ್ಗೆ ಹೆಂಗಂತಂದ್ರೆ ನೀವು ಮ್ಯೂಸಿಕ್ ಹಚ್ಚಿಬಿಟ್ರಿ ಅಂತಂದ್ರೆ ನಮ್ ಕಾಲ್ ಕೈ ನಿಲ್ಲಲ್ಲ ಮ್ಯಾಮ್.
ಸೊ ಹಂಗೂ ಕೆಲವೊಬ್ರು ಮಕ್ಳು ಇರ್ತಾರೆ ಮ್ಯಾಮ್. ಸೊ ಅವಾಗ ನಾವು ಅವ್ರಿಗೆ ಏನ್ ಡಾನ್ಸ್ ಮಾಡ್ತೀವಿ ಏನ್ ಮಾಡ್ತೀವಿ ಹಿಂಗ್ ಅನ್ಬಾರ್ದು ಮ್ಯಾಮ್. ಆಕ್ಚುಲಿ ಅವ್ರಿಗೆ ಏನ್ ಮಾಡ್ತಿರ್ತಾರಲ್ಲ ಮಾಡಕ್ ಬಿಡ್ಬೇಕು ಮ್ಯಾಮ್. ಅದ್ರಲ್ಲಿ ನಾವು ಪುಷ್ ಮಾಡಿದ್ವಿ ಅಂತಂದ್ರೆ ಇನ್ ಕೇಸ್ ಅವ್ರು ಬೆಳೆದ್ರು, ಆಮೇಲೆ ನಾಳೆ ನೆಕ್ಸ್ಟ್ ಒಂದು ಇಂಡಸ್ಟ್ರಿಯಲ್ಲಿ ಬಂದ್ರು ಅಂತ ಹೇಳಿರಿ ಮ್ಯಾಮ್. ಸೊ ಅವಾಗ ನೆಕ್ಸ್ಟ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ನನ್ ಮಗ ಅಲ್ಲಿದ್ದಾನೆ ಅಂತ ಹೇಳ್ತಾರೆ ಮ್ಯಾಮ್. ಗ್ರೋಯಿಂಗ್ ಸ್ಟೇಜ್ ನಲ್ಲಿ ಯಾರು ಇದನ್ ಮಾಡಲ್ಲ, ಅಪ್ರಿಶಿಯೇಟ್ ಮಾಡಲ್ಲ ಮ್ಯಾಮ್. ಬೆಳೆದ್ ನಿಂತ ನಂತರ ಎಲ್ಲರಿಗೂ ಹೆಂಗಂತಂದ್ರೆ ಮ್ಯಾಮ್, ಅವಾಗ ನನ್ ಮಗ ಇವನು ಅಂತ ಹೇಳ್ಕೊಳಕ್ ಹೆಮ್ಮೆ ಜಾಸ್ತಿ ಆಗ್ತದೆ ಮ್ಯಾಮ್. ಸೊ ಅಲ್ಲಿ ತನಕ ವೇಟ್ ಮಾಡ್ಬೇಕು ಮ್ಯಾಮ್. ಪೇರೆಂಟ್ಸ್ ಏನಂದ್ರೆ ಬೇಸಿಕ್ಲಿ ಬೆಳೆಸಕ್ ನೋಡ್ಬೇಕು, ಆಮೇಲೆ ಬೆಳೆದ ನಂತರ ಅವ್ರ ಜೋಡಿ ನಿಂದಿರ್ಬೇಕು ಮ್ಯಾಮ್. ಹೌದು, ಮಕ್ಕಳ ಆಸಕ್ತಿ ಹೆಂಗಿರ್ತದ ಅದನ್ನ ಮುಂದ್ ತಗೊಂಡು ಹೋಗ್ಬೇಕು ಅಂತೀರಿ ನೀವು. ಈಗ ಸಂಜನಾ ಹೆಗಡೆ ಅವರು ಇದ್ದಾರಿಲ್ಲೇ. ಸಂಜನಾ ಅವರು ಫಿಟ್ನೆಸ್ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ಲಿಕ್ಕೆ ಫಿಸಿಕಲ್ ಫಿಟ್ನೆಸ್ ಕ್ಲಾಸಸ್ ಅನ್ನ